ದಕ್ಷಿಣ ಭಾರತದ ನಟಿ ಮೀನಾ ಇತ್ತೀಚೆಗೆ ಸದಾ ಚರ್ಚೆಯಲ್ಲಿರುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮೀನಾ ಬಗ್ಗೆ ಒಂದಲ್ಲ ಒಂದು ವಿಷಯವನ್ನು ಇಟ್ಟುಕೊಂಡು ಚರ್ಚೆ ಮಾಡುತ್ತಲೇ ಇದ್ದಾರೆ. ಅದರಲ್ಲೂ ಮೀನಾ ಪತಿ ನಿಧನದ ಬಳಿಕವಂತೂ ಸ್ವಲ್ಪ ಜಾಸ್ತಿನೇ ಆಗಿದೆ ಎಂದು ಹೇಳಬಹುದು. ಬಾಲನಟಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಮೀನಾ ನಂತರದ ದಿನಗಳಲ್ಲಿ ನಾಯಕಿಯಾಗಿ ಮಿಂಚಿದ್ದಾರೆ. ಕನ್ನಡದಲ್ಲೂ ಹಲವು ಸಿನಿಮಾಗಳಲ್ಲಿ ಮೀನಾ ನಾಯಕಿಯಾಗಿದ್ದಾರೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್, ಕಿಚ್ಚ ಸುದೀಪ್ನಂಥ ದಿಗ್ಗಜರೊಂದಿಗೆ ನಟಿಸಿರುವ ಮೀನಾ ಕನ್ನಡಿಗರಿಗೂ ತುಂಬಾ ಪರಿಚಿತ. ದಕ್ಷಿಣ ಭಾರತದಲ್ಲಿ ಇಷ್ಟೊಂದು ಜನಪ್ರಿಯತೆಯನ್ನು ಗಿಟ್ಟಿಸಿಕೊಂಡಿರುವ ಮೀನಾ ಪತಿಯ ನಿಧನದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿದ್ದಾರೆ. ಇನ್ನು ತಮಿಳಿನ ದಿಗ್ಗಜರಾದ ರಜನಿಕಾಂತ್, ಕಮಲ್ ಹಾಸನ್, ಪ್ರಭು, ವಿಜಯಕಾಂತ್ ಸೇರಿದಂತೆ ಹಲವು ನಟರಿಗೆ ನಾಯಕಿಯಾಗಿದ್ದಾರೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಮೀನಾ 300 ಕೋಟಿ ರೂಪಾಯಿ ಆಸ್ತಿಯನ್ನು ಖರೀದಿಸಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದೆ. ಕೆಲವರಂತೂ ಮೀನಾಗೆ ಇಷ್ಟೊಂದು ಆಸ್ತಿ ಎಲ್ಲಿಂದ ಬಂತು ಎಂಬ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದಕ್ಕೆ ತಮಿಳಿನ ಹಿರಿಯ ಪತ್ರಕರ್ತರೊಬ್ಬರು ಮೀನಾ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರಾಪರ್ಟಿ ಖರೀದಿಸಿದ್ದು ಸುಳ್ಳ ನಿಜವಾ ಎಂದು ರಿವೀಲ್ ಮಾಡಿದ್ದಾರೆ. ತಮಿಳಿನ ಹಿರಿಯ ಪತ್ರಕರ್ತ ಹಾಗೂ ಯೂಟ್ಯೂಬರ್ ಬೈಲಾನ್ ರಂಗನಾಥ್ ಈ ಸುದ್ದಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸಾಕ್ಷಿಗಳು ಇಲ್ಲದೆ ಇದಂಥ ಸುದ್ದಿಗಳನ್ನು ಹರಬೇಡಿ ಎಂದು ಕಿರಿಕಾಡಿದ್ದಾರೆ. ನಟಿ ಮೀನಾಗೆ ಇರೋದು ಒಬ್ಬಳೇ ಮಗಳು. ಹೀಗಿರುವಾಗ ಅವರು ಏಕೆ 300 ಕೋಟಿ ರೂಪಾಯಿ ಆಸ್ತಿಯನ್ನು ಖರೀದಿ ಮಾಡುತ್ತಾರೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ 300 ಕೋಟಿ ರೂಪಾಯಿ ಆಸ್ತಿ ಖರೀದಿಸಿದರೂ 150 ಕೋಟಿ ರೂಪಾಯಿ ತೆರಿಗೆ ಕಟ್ಟಲೇಬೇಕು ಎಂದಿದ್ದಾರೆ. ಹೀಗಿರುವಾಗ ಮೀನಾ ಆಸ್ತಿಯನ್ನು ಏಕೆ ಖರೀದಿ ಮಾಡುತ್ತಾಳೆ ಎಂದು ಹೇಳಿದ್ದಾರೆ. ಯೂಟ್ಯೂಬರ್ಗಳು ಯಾವುದೇ ಪುರಾವೆ ಇಲ್ಲದೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿದ್ದಾರೆ. ಮೀನಾ 300 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಖರೀದಿಸಿದ್ದು ಸುಳ್ಳು. ಹಿಂದೆ ಮುಂದೆ ನೋಡದೆ ಸುಮ್ಮನೆ ಸುದ್ದಿಯನ್ನು ಹಬ್ಬಿಸುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಹಾಗೆ ಮೀನಾ 2ನೇ ಮದುವೆ ಆಗುತ್ತಾರೆ ಅಂತಲೂ ಸುದ್ದಿ ಹಬ್ಬಿಸಿದ್ದಾರೆ. ಅದೆಲ್ಲವೂ ಸುಳ್ಳು ಎಂದು ಬೈಲಾನ್ ರಂಗನಾಥ್ ಹೇಳಿದ್ದಾರೆ. ಇಷ್ಟಲ್ಲದೆ ಪತಿ ನಿಧನದ ಬಳಿಕ ಮೀನಾ ಹೆಚ್ಚಾಗಿ ಸಿನಿಮಾಗಳಲ್ಲಿ ನಟಿಸುತ್ತಿಲ್ಲ. ಮೋಹನ್ ಲಾಲ್ ಜೊತೆ ಒಂದೇ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ ಅಷ್ಟೇ. ಅವರಿಗೆ ಪೋಷಕ ಪಾತ್ರಗಳಲ್ಲಿ ನಟಿಸಲು ಇಷ್ಟವಿಲ್ಲ. ಹೀಗಾಗಿ ಅವರು ದೊಡ್ಡ ಮಟ್ಟದಲ್ಲೇನೂ ಸಂಪಾದನೆ ಮಾಡುತ್ತಿಲ್ಲ. ಇನ್ನು ಟೈಮ್ ಪಾಸ್ಗೆ ಸಿನಿಮಾ ಮಾಡಬೇಕಂತೇನೂ ಇಲ್ಲ. ಅವರ ಬಳಿ ಈಗಾಗಲೇ ಕೋಟಿಗಟ್ಟಲೆ ಆಸ್ತಿ ಇದೆ. ಅವರಿಗೆ ದುಡ್ಡು ಬೇಕು ಅಂತಲೇನೂ ಇಲ್ಲ ಎಂದು ಹೇಳಿದ್ದಾರೆ. ಇನ್ನು ಮೀನಾಗೆ ಒಬ್ಬಳು ಮಗಳು ಇದ್ದಾಳೆ. ಸೋಷಿಯಲ್ ಮೀಡಿಯಾದಲ್ಲಿ 2ನೇ ಮದುವೆ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಿದ್ದಾಗ ಮಗಳು ಕೂಡ ಅಮ್ಮನನ್ನು ನೋಯಿಸಬೇಡಿ ಎಂದು ಹೇಳಿದ್ದಳು. ದಕ್ಷಿಣ ಭಾರತದ ಎಲ್ಲ ನಟರೊಂದಿಗೆ ಮೀನಾ ಸಂಬಂಧ ತುಂಬ ಉತ್ತಮವಾಗಿದೆ. ಮನಸ್ಸು ಮಾಡಿದರೆ ಅವರ ಸಿನಿಮಾಗಳಲ್ಲಿ ನಟಿಸಬಹುದಿತ್ತು. ಆದರೆ ಅದ್ಯಾಕೋ ಮೀನಾ ಮನಸ್ಸು ಮಾಡುತ್ತಿಲ್ಲ. 2ನೇ ಮದುವೆ ಆಗುತ್ತಾರೆ ಅನ್ನೋ ಸುದ್ದಿ ಹರಿದಾಡಿದ ಬೆನ್ನಲ್ಲೇ 300 ಕೋಟಿ ರೂಪಾಯಿ ಆಸ್ತಿ